ಹಲೋ ನಮಸ್ಕಾರ ಸ್ನೇಹಿತರೆ. ಕಪಾಲಿ ಬೆಟ್ಟದಲ್ಲಿ ಇರೋ ನಂದಾದೀಪ ಈ ಕಡೆ ರಾಮಾಚಾರಿನ ಬದುಕಿಸೋಕೆ ಬೇಕಾಗ್ದ. ಹಾಗಾದ್ರೆ ಅಲ್ಲಿ ಹೋಗೋಕೆ ಚಾರು ಹಿಂಜರಿತಿದ್ದಾಳೆ. ಯಾಕೆ, ಏನಾಗ್ತದೆ ಇಲ್ಲಿ, ಕೇಕೆ ಯಾರಿಗಪ್ಪ ಪಾಠ ಕಲಿಸಿ ಚೋಕ್ ಕೊಟ್ಬಿಟ್ಟ? ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಚಾರು ಗುರುಕಡೆ ಹೇಳ್ದಾಗೆ ಬ್ರೈನ್ನ ಆಕ್ಟಿವ್ ಮಾಡೋದಕ್ಕೋಸ್ಕರ ರಾಮಾಚಾರಿ ಹಾಗೆ ಅವಳು ಇಬ್ರು ಕೂಡ ಭೇಟಿ ಆದಂಗಿದ್ದ ಹಿಡಿದು ಅವರಿಬ್ರು ಹೇಗೆ ಜಗಳ ಮಾಡಿದ್ರು, ಹೇಗೆ ಹೇಟ್ ಮಾಡ್ತಾ ಇದ್ಲು ಚಾರು ಪ್ರತಿ ಬಾರಿ, ಜೊತೆಗೆ ಹೇಗೆ ಅವನ್ನ ಸೋಲ್ಸ್ಬೇಕು ಅಂತ ಪ್ರತಿ ಬಾರಿ ಅವನ್ನ ತುಳಿತಾ ಇದ್ಲು, ಅವನ ವಿರುದ್ಧ ಪಿತೂರಿ ಮಾಡ್ತಿದ್ಲು. ಹಾಗೆ ಒಮ್ಮೆಲೆ ಪ್ರಾಜೆಕ್ಟ್ನ ಕದ್ದಿದ್ದೆ ಅವರ ಅತ್ತಿಗೆಗೋಸ್ಕರ ಅವನು ಪ್ರಾಜೆಕ್ಟ್ನ ಮಾಡಿದಾಗ ಅದನ್ನು ತಾನು ಕದ್ದು ಅವನಿಗೆ ದುಡ್ಡು ಸಿಗದಿರು ಹಾಗೆ ಮಾಡಿ ಅವ್ರ ಅತ್ತೆ ಸಾವಾಗಿದ್ದು. ಜೊತೆಗೆ ಅವರು ಮನೆಗೆ ಹೋಗಿದ್ದು, ಅವ್ರ ತಂದೆ ಸಂಸ್ಕಾರ ಕಲಿಸ್ಬೇಕು ಅಂತ ಮನೆಗೆ ಕಳಿಸಿದ್ದು, ಸಂಸ್ಕಾರ ಕಲಿದೆ ವಾಪಸ್ ಬಂದಿದ್ದು. ಜೊತೆಗೆ ತಾನು CO ಆಗಬೇಕಾಗಿರೋ ಮೊದಲನೇ ದಿನ ಅವರನ್ನ ಭೇಟಿ ಮಾಡಿದಾಗ ಆದಂಥ ಒಂದು ಘಟನೆ, ಅದರಿಂದಾಗಿ ತನ್ನ ಅಪ್ಪ CO ಪೋಸ್ಟ್ ಕೊಡದೆ ನಾನು ಎಲಿಜಿಬಲ್ ಆಗಿರಬೇಕು ಅನ್ನೋ ಟೆಸ್ಟನ್ನ ಕೊಟ್ಟಿದ್ದು. ಈ ಕಡೆ ರಾಮಾಚಾರಿಗೆ ವಹಿಸ್ಕೊಡೋಕೆ ಹೋದಾಗ ರಾಮಾಚಾರಿ ಅದು ಅಷ್ಟು ಸುಲಭಕ್ಕೆ ಬರಬಾರ್ದು, ಕಷ್ಟಪಟ್ಟು ಪ್ರತಿಯೊಂದನ್ನು ಸಂಪಾದನೆ ಮಾಡಬೇಕು ಅಂದದ್ದು. ಇದೆಲ್ಲದರ ನಡುವೆ ಒಂದು ಮಹಾನ್ ಗುಟ್ಟನ್ನು ಕೂಡ ರಟ್ಟು ಮಾಡ್ತಿದ್ದಾಳೆ. ಅವಳ ಮದುವೆ ಸತ್ಯ. ಅವಳ ಮದುವೆ ಆಗೋದಕ್ಕೆ ಕಾರಣ ಚಾರುಗೆ ಕಣ್ಣು ಹೋಗಿತ್ತು. ಅದಕ್ಕೆ ಕಾರಣ ರಾಮಾಚಾರಿ ಆಗಿದ್ದ. ರಾಮಾಚಾರಿ ಮಾಡಿದ ಅವಾಂತರದಿಂದ ಚಾರು ಕಣ್ಣುಗಳು ಹೋಗಿತ್ತು. ಆ ಟೈಮಲ್ಲಿ ಅವರ ಅಮ್ಮ ತುಂಬಾನೇ ದೊಡ್ಡದಾಗಿ ಗಲಾಟೆ ಮಾಡಿದ್ರು. ಆ ನಡುವೆ ರಾಮಾಚಾರಿ ಒಂದು ಗುರುಗಳನ್ನ ಹುಡುಕಿ ಅಲ್ಲಿಗೆ ಆಶ್ರಮನ ಹುಡುಕಿ ಚಾರು ಕರ್ಕೊಂಡು ಬರ್ತಾನೆ. ಅಲ್ಲಿ ಖಂಡಿತ ಮಿರಾಕಲ್ ಆಗತ್ತೆ, ಸೈನ್ಸ್ನ ಮೀರಿ ಅಲ್ಲಿ ಕಣ್ಣು ಬಂದೇ ಬರುತ್ತೆ ಅನ್ನೋ ಒಂದು ವಿಶ್ವಾಸದೊಂದಿಗೆ ಚಾರುನ ಕರ್ಕೊಂಡು ಬರ್ತಾನೆ. ಆದ್ರೆ ಚಾರುಗೆ ಅಲ್ಲಿ ಕಣ್ಣು ಬರೋದೇ ಇಲ್ಲ. ಹಾಗಾಗಿ ಚಾರು ಸಾಯೋಕೆ ಅಂತ ಹೋದಾಗ ರಾಮಾಚಾರಿ ನಾನು ನಿಮ್ಗೆ ಜೀವನ ಕೊಡ್ತೀನಿ ಅಂತ ಹೇಳಿ ಅಪ್ಪನ್ಗೆ ಮಾತು ಕೊಟ್ಟಿರ್ತಾನೆ. ಅಪ್ಪನಿಗೆ ಮಾತು ಕೊಟ್ಟಿದ್ರು ಕೂಡ ತನ್ನ ಅತ್ತೆ ಮಗಳನ್ನ ಮದುವೆ ಆಗ್ತೀನಿ ಅಂತ ಅದನ್ನ ಮೀರಿ ತನ್ನಿಂದ ಒಂದು ಜೀವ ಹೋಗಬಾರ್ದು, ಜೀವನ ಹಾಳಾಗಿದೆ, ಅದಕ್ಕೆ ಜೀವನ ಕೊಡಬೇಕು ಅನ್ನೋ ಕಾರಣಕ್ಕೆ ಚಾರುನ ಮದುವೆ ಆಗಿರ್ತಾನೆ. ಆದರೆ ನಿಜವಾಗ್ಲೂ ಅಲ್ಲಿ ಗುರುಗಳ ಆಶ್ರಮದಲ್ಲಿ ಚಾರುಗೆ ಕಣ್ಣು ಬಂದಿರಲಿಲ್ವಾ? ಖಂಡಿತ ಸುಳ್ಳು. ಚಾರುಗೆ ಕಣ್ಣು ಬಂದಿತ್ತು. ಅದು ಗುರುಗಳಿಗೂ ಕೂಡ ಗೊತ್ತಿತ್ತು, ಅಲ್ಲಿರೋರ್ಗೂ ಕೂಡ ಗೊತ್ತಿತ್ತು. ಆದರೂ ಕೂಡ ಚಾರು ಸುಳ್ಳು ಹೇಳಿದ್ದು. ಚಾರು ಸುಳ್ಳು ಹೇಳಿದ್ದು ಗುರುಗಳಿಗೂ ಕೂಡ ಗೊತ್ತಾಗಿತ್ತು. ಆದರೆ ಅವಳು ಕೇಳಿಕೊಂಡಿದ್ಲು, ದಯವಿಟ್ಟು ಎಂದೂ ಕೂಡ ಈ ಸತ್ಯನ ಹೇಳಬೇಡಿ ಅಂತ. ಯಾಕಂದರೆ ಚಾರು ತನ್ನ ರಾಮಾಚಾರಿನ ಕಳ್ಕೊಳ್ಳೋದಕ್ಕೆ ಇಷ್ಟಪಟ್ಟಿರಲಿಲ್ಲ. ಯಾಕಂದರೆ ಅವಳು ರಾಮಾಚಾರಿನ ಅಷ್ಟು ಪ್ರೀತಿ ಮಾಡ್ತಾ ಇದ್ಲು. ಅದಕ್ಕೋಸ್ಕರನೇ ತನಗೆ ಕಣ್ಣುಗಳು ಬಂದಿದ್ರು ಕೂಡ ರಾಮಾಚಾರಿ ಬಳಿ ಕಣ್ಣು ಇಲ್ಲ ಅಂತ ಸುಳ್ಳು ಹೇಳಿ ಮದುವೆ ಆಗ್ತಾಳೆ. ಅದು ಇವತ್ತು ರಾಮಾಚಾರಿ ಒಂದು ಸಾವಿ ಬದುಕಿನ ನಡುವೆ ಹೋರಾಟ ಮಾಡುವ ಸಮಯದಲ್ಲಿ ಚಾರು ಆ ಸತ್ವನ ರಿವೀಲ್ ಮಾಡ್ತಿದ್ದಾಳೆ. ಅದು ಬ್ರೈನ್ನ ಆಕ್ಟಿವ್ ಮಾಡಬೇಕು ಅಂತ. ಆ ಟೈಮಲ್ಲಿ ಚಾರಿ ಆ ಒಂದು ಸತ್ಯನ ನಿಜವಾಗ್ಲೂ ಕಿವಿಗೆ ಹಾಕೋತಿದ್ದಾನೆ. ಹಾಗಾಗಿ ಅವನಿಗೆ ಆ ಸತ್ಯ ಗೊತ್ತಾಗ್ತದೆ. ಬಟ್ ಅಲ್ಲಿ ಚಾರು ನಾನು ಯಾವುದೇ ಕೆಟ್ಟ ಉದ್ದೇಶದಿಂದ ಅಲ್ಲ ರಾಮಾಚಾರಿ, ನಿನ್ನನ್ನು ಕಳ್ಕೊಂಡ್ಬಿಡ್ತೀನಿ ಅಂತ ಆ ಸುಳ್ಳು ಹೇಳಿದ್ದೆ ಹೊರತು ಯಾವ ಸುಳ್ಳು ಹೇಳಿಲ್ಲ ಅಂತ ಹೇಳ್ತಾಳೆ. ಆದರೆ ನಿಜವಾಗ್ಲೂ ರಾಮಾಚಾರಿ ಸತ್ಯ ಗೊತ್ತಾಗಿದೆ. ಎಚ್ಚರ ಆದ ನಂತರ ಆ ಸತ್ವನೇ ಹಿಡ್ಕೊಂಡು ಚಾರು ವಿರುದ್ಧ ಒಂದು ಕತ್ತಿ ಮಸಿತಾನ, ದ್ವೇಷ ಮಾಡ್ತಾನ, ಅಥವಾ ಅವ್ರು ಅದು ಸುಳ್ಳು ಹೇಳಿದ್ದೇ ಒಳ್ಳೇದಾಯಿತು, ಇಲ್ಲಾಂದರೆ ನಾನು ಇಂಥ ಒಂದು ಹೆಣ್ಮಗಳನ್ನ ಕಳ್ಕೊಂಡ್ಬಿಡ್ತಿದ್ದೆ ಅಂತ ಅನ್ಕೋತಾರ, ಅಥವಾ ಇದು ಮುಂದಿನ ಕತೆಗೆ ಮುನ್ನುಡಿ ಅಥವಾ ಪೀಠಿಕೆ ಆಗ್ತದೆಯಾ ಅನ್ನೋದನ್ನು ನಾವು ಮುಂದಿನ ಕತೆಗಳಲ್ಲಿ ನೋಡಬೇಕಾಗತ್ತೆ. ಫೈನಲಿ ಚಾರು ಪ್ರತಿಯೊಂದು ಗುಟ್ಟನ್ನು ಕೂಡ ರಟ್ಟು ಮಾಡಿ ಎಲ್ಲವನ್ನ ಕೂಡ ಹೇಳ್ತಿದ್ದಾಳೆ, ಕ್ಷಮೆ ಕೂಡ ಕೇಳ್ತಾಳೆ. ಇಲ್ಲಿ ರಾಮಾಚಾರ್ಯ ಎಲ್ಲವನ್ನ ಕೂಡ ಡೀಪ್ ಸ್ಲೀಪಲ್ಲೇ ಕೇಳಿಸ್ಕೊತದಾನೆ. ನಂತರ ಈ ಕಡೆ ಗುರುಗಳು ಬಂದು ನೋಡಮ್ಮ, ನಮ್ಮ ಚಿಕಿತ್ಸೆನೆಲ್ಲ ನಾವು ಕೊಡ್ತಾ ಇದ್ದೀವಿ, ಆದರೆ ಕಪಾಲಿ ಬೆಟ್ಟಕ್ಕೆ ಹೋಗಬೇಕು ಅಮಾವಾಸ್ಯೆ ದಿನ. ಅಲ್ಲಿ ಒಂದಷ್ಟು ಎಣ್ಣೆಗಳನ್ನೆಲ್ಲ ಸೇರಿಸಿ ದೀಪ ಹಚ್ತಾರೆ. ಅದು ತುಂಬಾ ಪವಿತ್ರವಾದಂಥದ್ದು. ಆ ಒಂದು ನಂದಾದೀಪನ ನೀನು ತೊಗೊಂಡು ಬರಬೇಕಾಗತ್ತೆ. ಅದನ್ನು ತೊಗೊಂಡು ಬಂದರೆ ನಾವು ರಾಮಾಚಾರಿ ಚಿಕಿತ್ಸೆನ ಸಂಪೂರ್ಣವಾಗಿ ಮುಗಿಸ್ಬಹುದು. ಅದರ್ವೈಸ್ ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳ್ತಾರೆ. ಆದರೆ ಅದು ಒಂದು ದಟ್ಟವಾದಂತಹ ಕಾಡಾಗಿರುತ್ತೆ. ಆ ಕಪಾಲಿ ಬೆಟ್ಟಕ್ಕೆ ಹೋಗಿ ಆ ನಂದಾದೀಪನ ತೋರೋದು, ಅದು ಅಮಾವಾಸ್ಯೆ ದಿನದಂದು ಒಂದು ಹೆಣ್ಣುಮಗಳು, ಅದು ಅಷ್ಟು ಸುಲಭವಾದ ಕೆಲಸ ಅಲ್ಲ ಅಂತಲೂ ಕೂಡ ಗುರುಗಳೇ ಹೇಳ್ತಾರೆ. ಆದರೆ ಅದನ್ನು ಮಾಡಲೇಬೇಕಾಗಿದೆ. ಏನು ಮಾಡೋದು ರಾಮಾಚಾರಿ? ಅದು ನನ್ನಿಂದ ಸಾಧ್ಯನಾ? ಇಲ್ಲ ರಾಮಾಚಾರಿ, ಅಮಾವಾಸ್ಯೆ ದಿನ ನಾನು ಒಂಟಿಯಾಗಿ ಹೋಗಿ ತರೋದು ಖಂಡಿತ ಇದು ಅಸಾಧ್ಯ ಅನ್ಕೋತಿದ್ರೆ ಅವಳ ಮನಸ್ಸು ಬಂದು ಏನು ಯೋಚನೆ ಮಾಡ್ತಿದ್ಯಾ ಚಾರು? ನಿನ್ನ ಗಂಡ ಇದೇ ಪರಿಸ್ಥಿತಿಲಿ ನೀನಿದ್ದಿದ್ರೆ ಇದೇ ರೀತಿ ಮಾತಾಡ್ತಿದ್ದ, ನಿನಗೋಸ್ಕರ ಹೋಗಿ ತೊಗೊಂಡು ಬರ್ತಿದ್ದ ತಾನೆ. ಆದರೆ ನೀನೇನು ಮಾಡ್ತಿದ್ಯಾ? ಹೆದರ್ಕೋತಿದ್ಯಾ? ಗಂಡನಿಗೋಸ್ಕರ ರಿಸ್ಕ್ ತೊಗೊಂಡು ಹೋಗಿ ತೊಗೊಂಡು ಬರಬೇಕು ಅಂತ ಅನ್ನಿಸ್ತಿಲ್ವಾ?
ನೀನು ಯಾವ ರೀತಿ ಹೆಂಡ್ತಿ, ನೀನು ನಿನ್ನ ಗಂಡನ ನಿಜವಾಗ್ಲೂ ಪ್ರೀತಿ ಮಾಡ್ತೀಯಾ ಅಂತ ಹೇಳಿ ಮನಸ್ಸು ಹೇಳ್ತಿದ್ದಾಗೆ ಇಲ್ಲ, ನನ್ನ ಗಂಡ ನನ್ನ ರಾಮಾಚಾರಿನ ಉಳಿಸ್ಕೋತೀನಿ, ಅದು ಎಂಥ ದಟ್ಟವಾದ ಕಾಡಾಗಿದ್ರು ಕೂಡ ಅಮಾವಾಸ್ಯೆ ದಿನ ಹೋಗಿ ನಾನು ನಂದಾದೀಪನ ತೊಗೊಂಡು ಬಂದೇ ಬರ್ತೀನಿ ಅಂತ ಹೇಳಿ ಗುರುಗಳಿಗೆ ತಿಳಿಸಿ ಅದನ್ನು ತೊಗೊಂಡು ಬರೋಕೆ ಕಪಾಲಿ ಬೆಟ್ಟಕ್ಕೆ ಹೋಗ್ತಿದ್ರೆ ಆ ಕಡೆ ಕೇಕೆ ತನ್ನ ಅಣ್ಣನ ಸ್ಥಿತಿಗೆ ಕಾರಣ ಆದ ಮಾನ್ಯತಾನ ಚಳಿ ಬಿಡಿಸೋಕೆ ಮನೆಗೆ ಹೋಗಿದ್ದಾರೆ. ಒಂದು ದೊಡ್ಡ ಪೂಜೆ ಮಾಡಬೇಕು, ದೊಡ್ಡ ಪೂಜೆ ಮಾಡೋದ್ರ ಮುಖಾಂತರ ಎಲ್ಲ ಕಾವು ತಟ್ಟೋ ರೀತಿ ಮಾಡಿ ಎಲ್ಲ ಗ್ರಾಚಾರನೂ ಕೂಡ ತೊಲಗಿಸ್ಬಿಡ್ಬೇಕು, ಅದಕ್ಕೆ ಮುಹೂರ್ತ ಫಿಕ್ಸ್ ಮಾಡ್ತೀನಿ ಅಂತ ಜೈಶಂಕರ್ ಮಾನ್ಯತಾ ಮುಂದೆ ಕೇಕೆ ಹೇಳ್ತಿದ್ರೆ ಈ ಕಡೆ ಮಾನ್ಯತಾ ನಡ್ಕೋಗ್ತಿದ್ದಾರೆ. ಆ ಕಡೆ ACP ದೇವ್ ರಾಮಾಚಾರಿ ಹುಡುಕ್ಸೋ ಪ್ರಯತ್ನ ಮಾಡ್ತಿದ್ರೆ ಈ ಕಡೆ ತನ್ನ ಮನೇಲೂ ಕೂಡ ಒಂದು ಪೂಜೆ ಮಾಡಬೇಕಾಗಿದೆ, ಅಲ್ಲೂ ಕಾವು ತಟ್ಟಬೇಕಾಗಿದೆ ಅಂತ ಹೇಳ್ತಿದ್ದಾನೆ. ಈ ಕಡೆ ಮನೆಗೆ ಬಂದಿರೋದು ಕೇಕೆ ಅಲ್ಲ ರಾಮಾಚಾರಿ ಅಂತ ಅನ್ಕೊಂಡಿದ್ದೆ ಮಾನ್ಯತಾ ಬೆಂದು ಬೆರಗಾಗ್ತಿದ್ದಾರೆ. ನಂತರ ಈ ಕಡೆ ಕೇಕೆ ಆಶ್ರಮಕ್ಕೆ ಬರ್ತಾನೆ, ಅಲ್ಲಿ ಚಾರು ಇಲ್ಲ. ಈ ಕಡೆ ನಂದಾದೀಪ ತರೋಕೆ ಕಪಾಲಿ ಬೆಟ್ಟಕ್ಕೆ ಹೋಗಿದ್ದಾಳೆ. ಈ ಕಡೆ ಚಾರಿ ಕೂಡ ಕಪಾಲಿ ಬೆಟ್ಟಕ್ಕೆ ತನ್ನ ಅತ್ತಿಗೆನ ಕಾಪಾಡೋದಕ್ಕೋಸ್ಕರ ಹೋಗ್ತಾನೆ. ಅಲ್ಲಿ ಯಾವ ರೀತಿಯ ಒಂದು ಸಿಚುವೇಶನ್ನ ಚಾರು ಫೇಸ್ ಮಾಡ್ತಾಳೆ, ಇಷ್ಟು ಕಠಿಣವಾಗಿರುತ್ತೆ ಆ ಒಂದು ದಿನಗಳು, ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ.